ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಕನ್ಸೀವ್ ಆಗೋಕ್ಕಿಂತ ಮುಂಚೆನೂ ನನಗೆ ಶುಗರ್ ಇರಲಿಲ್ಲ. ಕನ್ಸೀವ್ ಆದ ಮೇಲೂನು ಥ್ರೂಔಟ್ ಪ್ರೆಗ್ನೆನ್ಸಿ ನನಗೆ ಶುಗರ್ ಬಂದಿಲ್ಲ. ಐ ಮೀನ್ ಡಯಾಬಿಟಿಸ್ ಬಂದಿಲ್ಲ. ಆದರೆ ಡೆಲಿವರಿ ಆದ 6 ತಿಂಗಳಲ್ಲಿ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಬ್ಲಡ್ ಶುಗರ್ ಲೆವೆಲ್ಸ್‌ನ ಚೆಕ್ ಮಾಡಿಸಿದವಾಗ ಅದು ಹೈ ತೋರಿಸ್ತಾ ಇದೆ. ತುಂಬ ಜಾಸ್ತಿ ತೋರಿಸ್ತಾ ಇದೆ. ಇದರ ಅರ್ಥ ಏನು? ಯಾಕೆ ಹೀಗಾಗಿದೆ? ಹೀಗಾಯಿತು ಅಂತಂತಂದರೆ ನಾನು ಮೆಡಿಸಿನ್ ಅಂತಂದರೆ ಟ್ಯಾಬ್ಲೆಟ್ಸ್‌ನ, ಇನ್ಸುಲಿನ್ನ ಸ್ಟಾರ್ಟ್ ಮಾಡಬೇಕಾ? ಸ್ಟಾರ್ಟ್ ಮಾಡಿದ್ರೆ ಯೂಶುವಲ್ ಆಗಿ ಟ್ಯಾಬ್ಲೆಟ್ಸ್ ಆ್ಯಂಡ್ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ಇರುತ್ತೆ. ಯೂಶುವಲಿ ಸ್ಟಾಪ್ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರಲ್ವ. ಸೊ ಇಫ್ ದ್ಯಾಟ್ ಈಸ್ ದ ಕೇಸ್, ನಾನು ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ ಅಂದಮೇಲೆ ನಾನು ಏನು ಮಾಡಬೇಕು? ಹೀಗೆ ಯಾಕಾಗುತ್ತೆ? ಇಷ್ಟು ದಿವಸದವರೆಗೂ ಎಲ್ಲ ಚೆನ್ನಾಗಿತ್ತು. ಈಗ ಮಾತ್ರ ಬ್ಲಡ್ ಶುಗರ್ ಹೈ ತೋರಿಸ್ತಾ ಇದೆ ಅಂತಂತಂದರೆ ಇದಕ್ಕೆ ಕಾರಣ ಏನು ಅನ್ನೋದೇ ಇವತ್ತಿನ ವೀಡಿಯೋ. ಮತ್ತೆ ತಡ ನೋಡೋಣ ಬನ್ನಿ. ಸೊ ಫಸ್ಟ್ ರೀಸನ್ನು, ವೆನ್ ಯುವರ್ ಬಾಡಿ ಹ್ಯಾಸ್ ದ ಟೆಂಡೆನ್ಸಿ ಟು ಡೆವಲಪ್ ಡಯಾಬಿಟಿಸ್. ಯೂಶ್ವಲ್ ಆಗಿ ಮೇನ್ ರೀಸನ್ ಏನು ಅಂತಂತಂದರೆ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ನಿಮ್ಮ ತಂದೆಗೆ ಏನಾದರೂ ಇತ್ತು, ನಿಮ್ಮ ತಂದೆಗೆ ಇತ್ತು ಅಂತಂದರೆ ಹೆಣ್ಮಕ್ಳಿಗೆ ತುಂಬ ಬೇಗ ಡಯಾಬಿಟಿಸ್ ಅದು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ ತುಂಬ ಜನಕ್ಕೆ. ಓಕೆ, ಸೊ ಇಷ್ಟು ದಿವಸದವರೆಗೂ ನಿಮ್ಮ ಫ್ಯಾಮಿಲಿನ ಹಿಸ್ಟ್ರಿನಲ್ಲಿ ಇದ್ದು ನಿಮಗೆ ಬಂದಿರಲಿಕ್ಕಿಲ್ಲ, ಆದರೆ ಬರೋ ಸಾಧ್ಯತೆ ಇತ್ತು, ಆದರೆ ಬಂದಿರಲಿಲ್ಲ. ಯಾವಾಗ ಪ್ರೆಗ್ನೆನ್ಸಿಯಿಂದ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಎಲ್ಲ ಆಗಿ, ಪ್ರೆಗ್ನೆನ್ಸಿನಲ್ಲಿ ಹೊಸ ಹೊಸ ಹಾರ್ಮೋನ್ಸ್ ಬರೋದ್ರಿಂದ ಹಾರ್ಮೋನ್ ಸಡನ್ನಾಗಿ ಶಿಫ್ಟ್ ಆಗುತ್ತೆ. ಓಕೆ, ಚೇಂಜಸ್ ಇರುತ್ತೆ. ಸೊ ಇದರಿಂದ ಆಗಿರಬಹುದು. ಆ್ಯಂಡ್ ಸೆಡೆಂಟರಿ ಲೈಫ್ ಸ್ಟೈಲ್ ಆಗುತ್ತೆ. ಕೂತತ್ರನೇ ಕೂತಿರ್ತೀವಿ, ಮಲ್ಕೊಂಡಿರ್ತೀವಿ, ಒಂಥರ ಒಂದೇ ರೂಮಿಗೆ ಸೀಮಿತವಾಗಿಬಿಟ್ಟಿರ್ತೀವಿ. ಓಕೆ, ಅದರಿಂದ ಆಗಿರ್ಬೋದು. ಫುಡ್ ಹ್ಯಾಬಿಟ್ಸ್ ಆಗಿರಬಹುದು. ಆ್ಯಂಡ್ ಸಡನ್ನಾಗಿ ಡೆಲಿವರಿ ಆದ ಮೇಲೆ ವೆಯ್ಟ್ ಗೇನ್ ಆಗುವಂಥದ್ದು. ಸೊ ಈ ಎಲ್ಲ ಕಾರಣದಿಂದ ನಿಮ್ಮ ವಂಶಾವಳಿನಲ್ಲಿ ಆಲ್ರೆಡಿ ಇರೋವಂತಹ ಡಯಾಬಿಟಿಸ್ ಇಷ್ಟು ದಿವಸ ಬೂದಿ ಮುಚ್ಚಿರೋ ಕಂಡದ ಥರ ಇದ್ದು ಈಗ ಸಡನ್ನಾಗಿ ಆಚೆ ಬಂದಿರಬಹುದು. ಓಕೆ, ದಿಸ್ ಇಸ್ ದ ಮೇನ್ ರೀಸನ್. ಈಗ ಬಾಣಂತನದಲ್ಲಿ ಏನಾಗುತ್ತೆ, ಸಿಕ್ಕಾಪಟ್ಟೆ ಸ್ವೀಟ್ ತಿನ್ನಿಸ್ತಾರೆ, ತುಂಬಾ ಸ್ವೀಟ್ ಊಟ ಮಾಡಿಸ್ತಾರೆ. ಸೊ ಅದು ಮೇನ್ ಅನಿಸೋದು. ಓಕೆ, ಅದರಿಂದನೇ ಶುಗರ್ಸು ಆಫ್ಟರ್ 6 ಮಂತ್ಸ್ ನೀವು ಚೆಕ್ ಮಾಡಿಸಿದವಾಗ ನಿಮ್ಮ ಶುಗರ್ ಲೆವೆಲ್ಸು ಹೈ ತೋರಿಸಿರಬಹುದು. ಓಕೆ, ಸೊ ಅದು ಆಗಿರ್ಬೋದು. ಈ ಥರ ಆಗಿತ್ತು ಅಂತಂದರೆ HbA1c ಕೂಡ ಮಾಡಿಸೋದು ತುಂಬಾ ಇಂಪಾರ್ಟೆಂಟು. ಸೊ HbA1cನಲ್ಲಿ ನಿಮಗೆ 3 ಮಂತ್ಸ್ ಕ್ಲಂಪ್ ಮಾಡಿ ತೋರಿಸ್ತಾರೆ, ಅಂತಂದರೆ ಎವ್ರೇಜ್ ಕೊಡ್ತಾರೆ HbA1cನಲ್ಲಿ. ಸೊ 3 ಮಂತ್ಸಲ್ಲಿ ಆನ್ ಆನ್ ಎವ್ರೇಜ್ ನಿಮ್ಮ ಶುಗರ್ ಲೆವೆಲ್ಸ್ ಎಷ್ಟಿದೆ ಅನ್ನೋದನ್ನು ನೋಡಿ ಅದನ್ನು ಹೇಳೋದ್ರಿಂದ ಡಾಕ್ಟರ್ಸ್ಗೆ ಒಂದು ಐಡಿಯಾ ಸಿಗುತ್ತೆ. ಇದೇನು ಟೆಂಪ್ರವರಿ ಆಗಿ ಅವತ್ತು ಮಾತ್ರ ನಿಮ್ಮ ಶುಗರ್ ಸ್ಪೈಕ್ಸ್ ಆಗಿದೆನಾ, ಅಥವಾ ಸುಮಾರು ದಿವಸದಿಂದ ನಿಮ್ಮ ಶುಗರ್ ಲೆವೆಲ್ಸ್ ಹೈ ಇದೆನಾ, ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಡಾಕ್ಟರ್ಸಿಗೆ. ಓಕೆ, ಫಸ್ಟ್ ಥಿಂಗು ಪ್ರೆಗ್ನೆನ್ಸಿನಲ್ಲಿ ಆಗುವಂತಹ ಹಾರ್ಮೋನಲ್ ಚೇಂಜಸ್ಸಿಂದ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ ಆಗಿರ್ಬೋದು, ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರಬಹುದು, ಆ್ಯಕ್ಟಿವಿಟಿ ಏನೂ ಇರೋದಿಲ್ಲ ಅಲ್ವಾ, ಅದರಿಂದ ಆಗಿರಬಹುದು. ಇದರ ಜೊತೆಗೆ ನಿಮ್ಮ ವಂಶವಾಹಿನಿಯಲ್ಲಿ ಬಂದಿರೋಂತಹ ಟೆಂಡೆನ್ಸಿ ಟು ಡೆವಲಪ್ ಡಯಾಬಿಟಿಸ್ ಆಗಿರ್ಬೋದು, ಎಲ್ಲನೂ ಸೇರಿಕೊಂಡು ಆಲ್ ಆಫ್ ಅ ಸಡನ್ ಆಫ್ಟರ್ ಡೆಲಿವರಿ ನಿಮಗೆ ಶುಗರ್ ಲೆವೆಲ್ಸು ಹೈ ತೋರಿಸಿರಬಹುದು. ಓಕೆ, ನೆಕ್ಸ್ಟು ಪೋಸ್ಟ್ ಪ್ರೆಗ್ನೆನ್ಸಿ ಇನ್ಸುಲಿನ್ ರೆಸಿಸ್ಟಿವಿಟಿ. ಅಂದರೆ ಆಫ್ಟರ್ ಡೆಲಿವರಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಾದರೂ ಪರ್ಸಿಸ್ಟೆಂಟಾಗಿ ಕಂಟಿನ್ಯೂಸ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇತ್ತು ಅಂತಂತಂದರೆ ಅಂತಹ ಟೈಮಲ್ಲಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ, ಆಟೋ ಇಮ್ಯೂನ್ ಡಯಾಬಿಟಿಸ್ ಇದು ರೇರ್ ಬಟ್ ಪಾಸಿಬಲ್. ಆಟೋ ಇಮ್ಯೂನ್ ಡಯಾಬಿಟಿಸ್ ಅಂತಂತಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಸೆಲ್ಸ್ನ ಅಟ್ಯಾಕ್ ಮಾಡುತ್ತೆ. ಸೊ ಇನಫ್ ಅಮೌಂಟ್ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ. ಯಾವಾಗ ಇನಫ್ ಅಮೌಂಟ್ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋಲ್ಲ ಆವಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಏನಂತಂದರೆ ಸಡನ್ನಾಗಿ ಆಗೋದಿಲ್ಲ, ಸುಮಾರಷ್ಟು ತಿಂಗಳುಗಳಿಂದ ನಡೀತಾ ಬಂದು ಒಂದೇ ಸತಿಗೆ ಶುಗರ್ ಲೆವೆಲ್ಸ್ ಹೈ ಲೆವೆಲ್ಸ್ ತೋರಿಸುತ್ತೆ. ಓಕೆ, ಸೊ ಥ್ರೂಔಟ್ ಪ್ರೆಗ್ನೆನ್ಸಿ ಇರೋದಿಲ್ಲ. ಆಫ್ಟರ್ ಪ್ರೆಗ್ನೆನ್ಸಿ ನಿಮ್ಮ ಡಯಟಲ್ಲಿ, ನಿಮ್ಮ ಹಾರ್ಮೋನ್ಸಲ್ಲಿ ಯಾವಾಗ ಚೇಂಜ್ ಆಗುತ್ತೆ ಆ ಟೈಮಲ್ಲಿ, ಆಫ್ಟರ್ ಪ್ರೆಗ್ನೆನ್ಸಿ, ಆಫ್ಟರ್ ಡೆಲಿವರಿ ನಮ್ಮ ದೇಹ ತುಂಬ ಡೆಲಿಕೇಟ್ ಆಗಿರುತ್ತೆ. ಓಕೆ, ಈಸಿ ಟು ಅಟ್ಯಾಕ್ ಅನ್ನೋ ಹಾಗೆ ಇರುತ್ತೆ. ಸೊ ಅಂತಹ ಟೈಮಲ್ಲಿ ಈ ಶುಗರ್ ಲೆವೆಲ್ಸು ಜಾಸ್ತಿ ಆಗುತ್ತೆ. ಅದಕ್ಕೆ ರೀಸನ್ನು ಆಟೋ ಇಮ್ಯೂನ್ ಡಯಾಬಿಟಿಸ್ ಕೂಡ ಆಗಿರಬಹುದು. ರೇರ್ ಬಟ್ ಪಾಸಿಬಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ರೀಸನ್ ವೆಯ್ಟ್ ಗೇನ್ ಆಗಿರಬಹುದು, ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಪೋಸ್ಟ್ ಪಾರ್ಟಮ್ ವೆಯ್ಟ್ ಗೇನ್ ಆಗಿರ್ಬೋದು, ಲೆಸ್ ಫಿಸಿಕಲ್ ಆ್ಯಕ್ಟಿವಿಟಿ, ಸ್ಲೀಪ್ ಡಿಪ್ರಿವೇಷನ್, ಸ್ಟ್ರೆಸ್, ಹೈ ಕಾರ್ಬ್ಸ್ ಆ್ಯಂಡ್ ಶುಗರಿ ಡಯಟ್ಸ್ ಆಗಿರ್ಬೋದು. ಇದು ಎಲ್ಲರೂ ಮಾಡುವಂಥದ್ದು, ಎಲ್ಲರಿಗೂ ಆಗುತ್ತೆ ಇದು. ಆಯಿತಾ, ಏನಂತಂದರೆ ಫಸ್ಟು ಆಫ್ಟರ್ ಡೆಲಿವರಿ ನಮ್ಮ ಡೈಲಿ ರೂಟೀನ್ ಚೇಂಜ್ ಆಗುತ್ತೆ. ಒಂದೇ ರೂಮಲ್ಲಿನೇ ಇಟ್ಟಿರ್ತಾರೆ. ನಮ್ಮ ಡಯಟಲ್ಲಿ ಶುಗರ್ ಆ್ಯಂಡ್ ಕಾರ್ಬ್ಸ್ ಮಾತ್ರ ಯಥೇಚ್ಛವಾಗಿರುತ್ತೆ.
ಪ್ರೋಟೀನ್ ಇರೋದಿಲ್ಲ. ವೆಜಿಟೇರಿಯನ್ ಆದ್ರಂತೂ ಮುಗೀತು, ಏನು ಪ್ರೋಟೀನೇ ಇರೋದಿಲ್ಲ. ಏನು ಗೊತ್ತಾ, ಇಲ್ಲಿ ಆಫ್ಟರ್ ಡೆಲಿವರಿ ಸಿ ಸೆಕ್ಷನ್ ಆದಂಥವರಿಗೆ ಇಲ್ಲಿ ಐಸ್ ಕ್ರೀಮ್ ಕೊಟ್ಟಿದ್ದಾರಂತೆ ಫಸ್ಟ್ ಡೇನೇ. ಡೆಲಿವರಿ ಆದಮೇಲೆ ಇಮಿಡಿಯೇಟಾಗಿ ಐಸ್ ಕ್ರೀಮ್ ಕೊಟ್ಟಿದ್ದಾರಂತ. ನಾನು ಯಪ್ಪ, ಐಸ್ ಕ್ರೀಮಾ? ತಣ್ಣ ನೀರು ಮುಟ್ಟೋದಕ್ಕೆ ಬಿಡೋದಿಲ್ಲ ನಮಗೆ, ತಣ್ಣೀರಿನಲ್ಲಿ ಏನು ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಕುಡಿಯೋ ನೀರು ಬಿಸಿನೀರು ಕುಡಿದು ಸಾಕಾಗಿ ವಾಂತಿ ಬಂದುಬಿಡ್ಬೇಕು ಅಂಥ ಬಿಸಿನೀರು ಕುಡಿಸ್ತಾರೆ. ಓಕೆ, ತಣ್ಣೀರು ಮುಟ್ಟೋದಕ್ಕೆ ಬಿಡೋದಿಲ್ಲ, ಅಂಥದ್ದು ಐಸ್ ಕ್ರೀಮ್ ತಿನ್ನಿಸಿದ್ರಂತೆ. ನಾನು ಶಾಕ್ ಅಂದರೆ ಫುಲ್ಲಾಗಿ ಶಾಕ್ ಆಗಿಬಿಟ್ಟೆ. ಓ ಮೈ ಗಾಡ್. ಬೇರೆ ಕಡೆಗೆಲ್ಲ ಫ್ರೂಟ್ಸ್ ಕೊಡ್ತಾರೆ, ವೆಜಿಟೇಬಲ್ಸ್ ಕೊಡ್ತಾರೆ, ಅದೆಲ್ಲ ಓಕೆ ಅಂತ ಅನ್ಕೋಬೋದು. ಐಸ್ ಕ್ರೀಮ್ ಯಾರಿಗೆ ಕೊಡ್ತಾರೆ? ನನಗಂತೂ ಫುಲ್ ಶಾಕ್ ಆಗೋಯಿತು. ಓಕೆ, ನಮ್ಮ ಡಯಟ್ ಏನು ಮಾಡಿಸ್ತಾರಲ್ಲ, ಸೊ ಆ ಡಯಟ್ಟಿಂದನೂ ಫಸ್ಟ್ ಆಫ್ ಆಲ್ ನಮ್ಮ ಶುಗರ್ ಲೆವೆಲ್ಸ್ ಹೈ ಆಗುತ್ತೆ. ಆ್ಯಂಡ್ ಮಗುನ ನೋಡ್ಕೊಳ್ಳೋದು ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ. ಓಕೆ, ಸೊ ಹೆಂಗಾಗ್ಬಿಡುತ್ತೆ ಅಂತಂತಂದರೆ ಕಂಟಿನ್ಯೂಸ್ ಆಗಿ ಅಳ್ತಾನೇ ಇರುತ್ತೆ. ನಮ್ಮದು ಸ್ಟಿಚಸ್ ಪೇಯ್ನು, ಬ್ಯಾಕ್ ಪೇಯ್ನ್ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಮಗುನ ನೋಡ್ಕೋಬೇಕು, ಫೀಡ್ ಮಾಡಬೇಕು, ಇದು 1, 2 ಎಲ್ಲ ಮಾಡಿದ್ರೆ ಕ್ಲೀನ್ ಮಾಡಬೇಕು. ಸೊ ನಿದ್ದೆ ಬರೋಲ್ಲ, ರಾತ್ರಿ ಎಲ್ಲ ಮಕ್ಕಳು ಅಳ್ತಾನೆ ಇರುತ್ತೆ. ಸೊ ಸ್ಟ್ರೆಸ್ಸು ಆ್ಯಂಡ್ ಸ್ಲೀಪ್ ಡಿಪ್ರಿವೇಷನಿಂದ ಕೂಡ ಶುಗರ್ ಲೆವೆಲ್ಸು ಜಾಸ್ತಿ ಆಗುತ್ತೆ. ಸ್ಟ್ರೆಸ್ಸಿಂದ ಮಾತ್ರ ಕಂಪಲ್ಸರಿ ಶುಗರ್ ಲೆವೆಲ್ಸು ಜಾಸ್ತಿ ಆಗುತ್ತೆ. ಓಕೆ, ಎಲ್ಲನೂ ಫುಡ್ಡಲ್ಲೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತೀರ, ಆದರೆ ಸ್ಟ್ರೆಸ್ ತುಂಬ ತೊಗೊಂಡ್ರಿ ಅಂತಂತಂದರೆ ಇಟ್ ಮೇ ಬಿ ಫಿಸಿಕಲ್ ಸ್ಟ್ರೆಸ್, ಇಟ್ ಮೇ ಬಿ ಮೆಂಟಲ್ ಸ್ಟ್ರೆಸ್, ಮೇನ್ಲಿ ಮೆಂಟಲ್ ಸ್ಟ್ರೆಸ್. ಓಕೆ, ಸೊ ಮೆಂಟಲ್ ಸ್ಟ್ರೆಸ್ಸಿಂದ ಶುಗರ್ ಲೆವೆಲ್ಸು ತುಂಬಾ ಅಫೆಕ್ಟ್ ಆಗುತ್ತೆ. ಓಕೆ, ಥೈರಾಯ್ಡ್ ಆ್ಯಂಡ್ PCOS. ಥೈರಾಯ್ಡ್ ಡಿಸ್ಫಂಕ್ಷನ್ ಏನಾದರೂ ಇತ್ತು ಅಂತಂತಂದರೆ ಅದರಿಂದ ಆಫ್ಟರ್ ಡೆಲಿವರಿ ಇವೆಲ್ಲ ಎಕ್ಸ್ಟ್ರೀಮ್ ಆಗೋಗುತ್ತೆ. ಓಕೆ, PCOSನೂ ಕೂಡ ನಿಮಗೆ ಸಿಮ್ಟಮ್ಸ್ ಎಲ್ಲ ಮೈಲ್ಡ್ ಆಗಿತ್ತು ಬಿಫೋರ್ ಪ್ರೆಗ್ನೆನ್ಸಿ, ಮೈಲ್ಡ್ ಆಗಿರೋ PCOS ಸಿಮ್ಟಮ್ಸು ಆಫ್ಟರ್ ಡೆಲಿವರಿ ಸಿವಿಯರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, PCOS ಇದ್ದಂಥವ್ರಿಗೆ ಯೂಶ್ವಲ್ ಆಗಿ ಇನ್ಸುಲಿನ್ ರೆಸಿಸ್ಟಿವಿಟಿ ಇರುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟಿವಿಟಿ ಇತ್ತು ಅಂತಂತಂದರೆ ಶುಗರ್ ಲೆವೆಲ್ಸು ಸ್ಪೈಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಯೂಶ್ವಲ್ ಆಗಿ. ಓಕೆ, ಸೊ ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡು. ಸೊ ಯಾರಿಗೆಲ್ಲ PCOS ಇದೆ ಅಂಥವರೆಲ್ಲ ಕನ್ಸೀವ್ ಆಗೋದಕ್ಕೆ ತುಂಬಾ ಕಷ್ಟಪಟ್ಟಿರ್ತಾರೆ. ಸೊ ಕನ್ಸೀವ್ ಆದಮೇಲೆ ದಯವಿಟ್ಟು ಶುಗರ್ ಐಟಮ್ಸ್ನ ತಿನ್ನಬೇಡಿ, ಕ್ರೇವಿಂಗ್ಸ್ ಅಂತಂತ ಹೇಳಿ ನಾನು PCOS ವೀಡಿಯೋಸ್ ಒಳಗೆ ಎಲ್ಲನೂ ಹೇಳಿದ್ದೀನಿ ಆಲ್ರೆಡಿ. ಅಂದರೂ ಹೇಳ್ತಾ ಇದ್ದೀನಿ, PCOS ಇದ್ದಂಥವರು ಕನ್ಸೀವ್ ಆಗಿದ್ದರೆ ಶುಗರ್ ಐಟಮ್ಸ್ನ ತಿನ್ನಬೇಡಿ. ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಬರುತ್ತೆ. ಓಕೆ, ಅದನ್ನೇ ಯಾರೂ ಹೇಳಲ್ಲ, ಏನು ಬೇಕಾದರೂ ತಿನ್ನಿ ಅಂತ ಹೇಳ್ತಾರೆ, ಆದರೆ ಕುತ್ತಿಗೆಗೆ ಬಂದಾದಮೇಲೆ ಇನ್ಸುಲಿನ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅದರಂಥ ನರಕ ಯಾವುದೂ ಇಲ್ಲ. ಡೈಲಿ ಚುಚ್ಕೊಳ್ಳೋದು ಹಾರಿಬಲ್. ಓಕೆ, ಅದಕ್ಕಿಂತ ನೀವು ತಿನ್ನೋದು ಬಿಟ್ಟರೆ ಬೆಟರ್ ಅಲ್ವಾ? ಸೊ ಥೈರಾಯ್ಡ್ ಡಿಸ್ಫಂಕ್ಷನ್ ಇತ್ತು, PCOS ಇತ್ತು ಅಂತಂತಂದರೆ ಆಫ್ಟರ್ ಡೆಲಿವರಿ ಶುಗರ್ ಲೆವೆಲ್ಸ್, ಬ್ಲಡ್ ಶುಗರ್ ಲೆವೆಲ್ಸ್ ಸ್ಪೈಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸರ್ಟನ್ ಮೆಡಿಕೇಷನ್ಸ್ ನೀವು ಯಾವುದಾದ್ರೂ ಸ್ಪೆಸಿಫಿಕ್ ಆಗಿರೋ ಮೆಡಿಸಿನ್ಸ್ನ ಡೈಲಿ ಡೋಸೇಜಸ್ ನೀವು ತೊಗೋತಾ ಇದ್ದರೆ, ಲೈಕ್ ಹಾರ್ಮೋನಲ್ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಹಾರ್ಮೋನಲ್ ಟ್ರೀಟ್ಮೆಂಟ್ ಏನಾದರೂ ತೊಗೋತಾ ಇದ್ದರೆ ಅದಾಗಿರ್ಬೋದು, ಸ್ಟೆರಾಯ್ಡ್ಸ್ ಆಗಿರ್ಬೋದು, ಆ್ಯಂಟಿ ಡಿಪ್ರೆಸೆಂಟ್ಸ್ ಆಗಿರ್ಬೋದು, ಈ ಥರದ್ದು ಯಾವುದಾದ್ರೂ ಸ್ಪೆಸಿಫಿಕ್ ಮೆಡಿಸಿನ್ಸ್ ತೊಗೊತಾ ಇದ್ದರೆ ಇದರಿಂದನೂ ಕೂಡ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಯೂಶ್ವಲಾಗಿ. ಸೊ ಒಂದು ಸತಿ ರೀಡಿಂಗ್ ನಿಮಗೆ ತುಂಬ ಜಾಸ್ತಿ ಬಂದಿದೆ ಅಂತಂತಂದರೆ 120ಗಿಂತ ಜಾಸ್ತಿ ತೋರಿಸ್ತು, 120 ಯೂನಿಟ್ಸ್ಗಿಂತ ಜಾಸ್ತಿ ತೋರಿಸ್ತು ಅಂತಂದರೆ ಇದನ್ನು ಹೈ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಯಾವಾಗ 120ಗಿಂತ ಜಾಸ್ತಿ ಬಂದಿರುತ್ತೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸು, ಬರೀ ಒಂದು ಸತಿ ಚೆಕ್ ಮಾಡಿರ್ತೀರಾ, ಅದು ಜಾಸ್ತಿ ತೋರಿಸಿದೆ, 150, 160 ಏನೋ ತೋರಿಸಿದೆ ಅಂತ ಅಂದ್ಕೊಳ್ಳಿ. ಓಕೆ, ಅದನ್ನು ಹೇಗೆ ಕನ್ಸಿಡರ್ ಮಾಡೋದು ಅನ್ನೋದಕ್ಕಿಂತ ಮುಂಚೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು ಟು ಕನ್ಕ್ಲೂಡ್, ಆಯಿತಾ? ಒಂದು ಇದಕ್ಕೆ ಬರೋದಕ್ಕೆ ಏನಂತಾರೆ, ಅದಕ್ಕೆ ಒಂದು ಡಿಸಿಷನ್ ಬರೋದಕ್ಕೆ ನಮಗೇನಾಗಿದೆ ಅನ್ನೋದನ್ನು ಒಂದು ಕ್ಲಿಯರ್ ಪಿಕ್ಚರ್ ತೊಗೊಳೋದಕ್ಕೆ ಏನೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು ಅಂದರೆ, ಫಸ್ಟು ಫಾಸ್ಟಿಂಗ್ ಬ್ಲಡ್ ಶುಗರ್ ಮಾಡಬೇಕು, ಪೋಸ್ಟ್ ಮೀಲ್ ಬ್ಲಡ್ ಶುಗರ್ ಮಾಡಬೇಕು ಅಂತಂದರೆ 2 hours ಪೋಸ್ಟ್ ಮೀಲ್ ಅಂತಂತಂದರೆ ಊಟ ಮಾಡಿದ್ಮೇಲೆ 2 hours ಬಿಟ್ಟಾದಮೇಲೆ ಚೆಕ್ ಮಾಡಿಸ್ಬೇಕು. HbA1c ಮಾಡಿಸ್ಬೇಕು, ಥೈರಾಯ್ಡ್ ಫ್ಯಾಮಿಲಿ ಫುಲ್ ಟೆಸ್ಟ್ ಮಾಡಿಸ್ಬೇಕು, ಇನ್ಸುಲಿನ್ ಲೆವೆಲ್ಸ್ನ ಚೆಕ್ ಮಾಡಿಸ್ಬೇಕು, ಆ್ಯಂಡ್ ಆಟೋ ಇಮ್ಯೂನ್ ಟೆಸ್ಟ್ ಕೂಡ ಮಾಡಿಸ್ಬೇಕು. ಓಕೆ, ಈ ಎಲ್ಲ ಟೆಸ್ಟ್ ಮಾಡಿಸೋದ್ರಿಂದ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅದೇನು ಜಸ್ಟ್ ನಾವೇನೋ ತಿಂದಿರ್ತೀವಿ, ಈಗ ಮೈಸೂರು ಪಾಕ್ ತಿಂದ್ಬಿಟ್ಟು ಆಮೇಲೆ ಇಮಿಡಿಯೇಟಾಗಿ ಸಿಕ್ಕಾಪಟ್ಟೆ ತಿನ್ಕೊಂಡಿರ್ತೀರ. ಓಕೆ, ಅದಾದಮೇಲೆ ಚೆಕ್ ಮಾಡಿಸಿದ್ರೆ ಆಬ್ವಿಯಸ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿನೇ ತೋರಿಸ್ತಿರುತ್ತೆ. ಆ ಥರ ಆಗಿತ್ತು ಅಂತಂತಂದರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ನೀವು ಏನು ಮಾಡಿದ್ದೀರಾ, ಏನು ಆಗಿದೆ ಅನ್ನೋ ಕ್ಲಿಯರ್ ಪಿಕ್ಚರ್ ಬೇಕು ಅಂತಂತಂದರೆ ಈ ಎಲ್ಲ ಟೆಸ್ಟ್ಗಳನ್ನ ಮಾಡಿಸಿ, ಸೊ ದ್ಯಾಟ್ ನಿಮಗೊಂದು ಐಡಿಯಾ ಬರುತ್ತೆ ಏನಾಗಿದೆ ಅಂತ. ಓಕೆ, ಸೊ ಏನು ಮಾಡಬೇಕು? ಇಫ್ ಇಟ್ ಈಸ್ ಓನ್ಲಿ
ಅಬೌಟ್ ಅ ಸಿಂಗಲ್ ಡೇ ಅವತ್ತು ಮಾತ್ರ ನಿಮಗೆ ಬ್ಲಡ್ ಶುಗರ್ ಜಾಸ್ತಿ ಬಂದಿದೆ, ನೆಕ್ಸ್ಟ್ ಡೇ ಎಲ್ಲ ನಾರ್ಮಲ್ ಇದೆ, ಅಥವಾ ಅದೇ ದಿವಸ ನೀವು ಬೇರೆ ಟೈಮಲ್ಲಿ ಚೆಕ್ ಮಾಡಿದವಾಗ ನಾರ್ಮಲ್ ಬಂದಿತ್ತು ಅಂತಂತಂದರೆ ಯೂಶ್ವಲಾಗಿ ನೋ ನೀಡ್ ಟು ವರಿ. ಓಕೆ. ಸೊ ಬಟ್ ನಿಮಗಿಲ್ಲ ಕನ್ಸಿಸ್ಟೆಂಟಾಗಿ ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇತ್ತು ಅಂತಂತಂದರೆ ಫಸ್ಟ್ ತಿಂಗು ನಿಮ್ಮ ಡಯಟ್ನ ಸರಿ ಮಾಡ್ಕೊಳ್ಳಿ. ಓಕೆ. ಪ್ರೋಟೀನ್ ಆ್ಯಂಡ್ ಫೈಬರ್ ರಿಚ್ ಇರೋ ಫುಡ್ನ ತೊಗೋಬೇಕು. ಮೈದಾ, ಸಕ್ಕರೆ, ಬಿಳಿ ಅನ್ನ ಅದನ್ನೆಲ್ಲ ಕಟ್ ಮಾಡಬೇಕು. ಆ್ಯಂಡ್ ಶುಗರಿ ಐಟಮ್ಸ್ ನಾವು ಆ್ಯಕ್ಚುಲಿ ಬಾಣಂತನದಲ್ಲಿ ತುಂಬ ಸ್ವೀಟನ್ನು ತಿನ್ನಿಸ್ತಾರೆ. ಓಕೆ. ಸೊ ಅದನ್ನೆಲ್ಲ ಕಮ್ಮಿ ಮಾಡ್ತಾ ಬರಬೇಕು. ಆ್ಯಂಡ್ ಇಫ್ ಇಟ್ ಈಸ್ ಆಫ್ಟರ್ 6 ಮಂತ್ಸ್ ನಿಮಗೇನಾದರೂ ಈ ಶುಗರ್ ಲೆವೆಲ್ಸು 6 ಮಂತ್ಸ್ ಆದಮೇಲೆ ಹೀಗೆ ಜಾಸ್ತಿ ಅಂತ ತೋರಿಸಿದೆ ಅಂತಂತಂದರೆ ಬೈ ದೆನ್ ನಿಮ್ಮ ಸ್ಟಿಚಸ್ ಎಲ್ಲ ಹೀಲ್ ಆಗಿಬಿಟ್ಟಿರುತ್ತೆ ಆ್ಯಂಡ್ ನೀವು ನಿಮ್ಮ ಕೆಲಸಗಳ್ನ ಮಾಡಿಸ್ಕೊಳ್ಳೋ ಅಷ್ಟು ರೆಡಿಯಾಗಿರ್ತೀರ. ಓಕೆ. ಸೊ ಹಾಗಾಗಿ ಅಟ್ಲೀಸ್ಟ್ 30 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಡೈಲಿ 30 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಮಾಡ್ರೇಟ್ ಎಕ್ಸಸೈಸಸ್ ಮಾಡಿ, ವೇಟ್ ಮ್ಯಾನೇಜ್ಮೆಂಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಹೈ ರೀಡಿಂಗ್ಸ್ ಬರ್ತಾ ಇತ್ತು ಅಂತಂತಂದರೆ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ 1 ಡೇ 2 ಡೇ ಮಾತ್ರ ಹೈ ಬರ್ತಾ ಇತ್ತು ಅಂತಂತಂದರೆ ಅದನ್ನು ಎಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ ಇದೇನು ಪರ್ಮನೆಂಟಾಗಿ ಹೈ ಲೆವೆಲ್ಸ್ ಇದೆನಾ ಅಥವಾ ಬರೀ ಒಂದು ದಿವಸ ಸ್ಪೈಕ್ ಆಗ್ತಾ ಇದೆನಾ, ಏನು ಪ್ಯಾಟರ್ನ್ ನಿಮಗೆ ಗೊತ್ತಾಯಿತು, ಏನು ಆಗ್ತಿದೆ ಅನ್ನೋದು ಗೊತ್ತಾಯಿತು ಅಂತಂದರೆ ಇಟ್ ಈಸ್ ಈಸಿ ಟು ಕಂಟ್ರೋಲ್. ಓಕೆ. ನೀವು ಏನಂತಾರೆ ತುಂಬ ಡ್ಯಾಮೇಜ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಾಯಿತು ಅಂತಂತಂದರೆ ಲೈಕ್ ಈಗ ಹೇಳಿದೆ ಅಲ್ವಾ, ಈ ಒಂದು ಸತಿ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ ಲೈಕ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರು ಅಂತಂತಂದರೆ ಲೈಫ್ ಲಾಂಗ್ ತೊಗೋಬೇಕು, ಅದನ್ನು ರಿವರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಯೂಶ್ವಲಾಗಿ ಹೇಳ್ತಾರೆ. ಓಕೆ. ಬಟ್ ಈಗ ಡಯಾಬಿಟಿಸ್ ಇದ್ದಂಥವ್ರಿಗೇ ನಮ್ಮ ಅಪ್ಪಾಜಿಗೇನೆ ಹಾರ್ಟ್ ಆಪ್ರೇಷನ್ ಮಾಡಬೇಕಿತ್ತು. ಬಟ್ ಅವರಿಗೆ ತುಂಬ ಹೈ ಶುಗರ್ ಲೆವೆಲ್ಸ್ ಇದ್ದಿದ್ದಕ್ಕೆ ಹಾರ್ಟ್ ಆಪ್ರೇಷನ್ ಮಾಡೋದಕ್ಕಾಗೋದಿಲ್ಲ ಇಮಿಡಿಯೇಟಾಗಿ ಅಂತಂದು ಹೇಳಿದರು. ಬ್ಲಾಕೇಜ್ ಎಲ್ಲ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಅವಾಗೇನು ಅವ್ರು ಇನ್ಸುಲಿನ್ ತೊಗೊತಾ ಇರಲಿಲ್ಲ, ಬರೀ ಟ್ಯಾಬ್ಲೆಟ್ ಮೇಲೇ ಕಂಟ್ರೋಲ್ ಮಾಡ್ತಿದ್ರು. ಬಟ್ ಅವ್ರಿಗೆ ಜಾಸ್ತಿ ಇತ್ತು ಬಿಕಾಸ್ ಆಫ್ ಸ್ಟ್ರೆಸ್. ಅವ್ರಿಗೆ ಇದೆಲ್ಲ ಆಯ್ತಲ್ಲ, ಸೊ ಚೆಸ್ಟ್ ಪೇನ್ ಎಲ್ಲ ಬಂತು. ಸೊ ಆ ಸಿಚುವೇಷನಲ್ಲಿ ಅವ್ರಿಗೆ ತುಂಬ ಸ್ಟ್ರೆಸ್ ತೊಗೊಂಡಿದ್ರು. ಹಾಗಾಗಿ ತುಂಬ ಜಾಸ್ತಿ ಸ್ಪೈಕ್ ಆಗಿತ್ತು. ಸೊ ಡಾಕ್ಟರ್ಸ್ ಆವಾಗ ಮಾತ್ರ ಫಾರ್ 2 to 3 ಡೇಸ್ ಐ ಥಿಂಕ್ 2 to 3 ಡೇಸ್ ಇನ್ಸುಲಿನ್ ಕೊಟ್ಟು ಶುಗರ್ ಲೆವೆಲ್ಸ್ನ ಕಮ್ಮಿ ಮಾಡಿ ಆದಮೇಲೆ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಅದಾದಮೇಲೆ ಫ್ಯೂ ಡೇಸ್ ಆದಮೇಲೆ ಇನ್ಸುಲಿನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರು. ನೋ ನೀಡ್ ಟು ಟೇಕ್ ಅಂತಂತ ಹೇಳಿ. ಓಕೆ. ಸೊ ಆ ಪರ್ಟಿಕ್ಯುಲರ್ಸ್ ಇಂಥ ಕ್ರಿಟಿಕಲ್ ಸಿಚುವೇಷನ್ನಲ್ಲಿ ಅವರು ಹಾಗೆ ಮಾಡ್ಬೋದು ಅಂತ ಅಂದಮೇಲೆ ನಾರ್ಮಲಾಗಿ ಯಾಕೆ ಮಾಡೋದಕ್ಕಾಗೋದಿಲ್ಲ? ಎವ್ರಿಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ ಡಾಕ್ಟರ್ಸ್ ಕೇಳಿದ್ರೆ. ನೀವು ನೀಟಾಗಿ ಡಯಟ್ ಮಾಡಿಕೊಂಡು ನಿಮ್ಮ ದೇಹನ ನೀವು ನೀಟಾಗಿ ಇಟ್ಕೊಂಡು ಶುಗರ್ ಲೆವೆಲ್ಸ್ನ ಸರಿಯಾಗಿ ಇಟ್ಕೊಂಡ್ರಿ ಅಂತಂತಂದರೆ ಫಸ್ಟು ಇನ್ಸುಲಿನನ್ನು ಸ್ಟಾಪ್ ಮಾಡ್ತಾರೆ. ಓಕೆ. ಸ್ಟಾಪ್ ಮಾಡಿ ಬರೀ ಟ್ಯಾಬ್ಲೆಟ್ಸ್ ಮೇಲೇ ಮೇಂಟೈನ್ ಮಾಡೋದಕ್ಕೆ ನೋಡ್ತಾರೆ. ಸೊ ಆವಾಗ ಟ್ಯಾಬ್ಲೆಟ್ಸಿಂದನೂ ನಿಮಗೆ ನೀಟಾಗಿ ಮೇಂಟೈನ್ ಆಯಿತು, ಯಾವಾಗಲೂ ಕಮ್ಮಿನೇ ತೋರಿಸ್ತಾ ಇತ್ತು ಅಂತಂತಂದರೆ ಟ್ಯಾಬ್ಲೆಟ್ಸ್ನ ಕೂಡ ಸ್ಟಾಪ್ ಮಾಡ್ತಾರೆ. ಸೊ ನೋ ನೀಡ್ ಟು ವರಿ. ಆ್ಯಂಡ್ ಚಿಕ್ಕವರಲ್ಲಿ ಇದು ತುಂಬ ಮೋರ್ ಎಫೆಕ್ಟಿವ್ ಆಗುತ್ತೆ. ಓಕೆ. ಆ್ಯಂಡ್ ಈಗ ನಮ್ಮ ಅಪ್ಪಾಜಿ ಅಂಥವ್ರಿಗೆಲ್ಲ ಒಂದು ಏನಿಲ್ಲ ಅಂದರೂ ಒಂದು 40 ಇಯರ್ಸಿಂದ ಅವ್ರಿಗೆ ಶುಗರ್ ಇದೆ. 45-50 ಇಯರ್ಸಿಂದ ಶುಗರ್ ಇದೆ. ಸೊ ಅಷ್ಟು ಇಯರ್ಸಿಂದ ಶುಗರ್ ಇರೋದಕ್ಕೆ ಅವರು ಫುಡ್ ಕಂಟ್ರೋಲ್ ಮಾಡೋದಿಲ್ಲ, ಸಿಕ್ಕಾಪಟ್ಟೆ ಸ್ಟ್ರೆಸ್ ತೊಗೋತಾರೆ. ಸೊ ಅವ್ರ ಪ್ಯಾಂಕ್ರಿಯಾಸ್ ಫುಲ್ಲು ಡ್ಯಾಮೇಜ್ ಆಗೋಗಿದೆ. ಓಕೆ. ಸೊ ಅಂಥ ಎಕ್ಸ್ಟ್ರೀಮ್ ಪ್ಯಾಂಕ್ರಿಯಾಸ್ ಫುಲ್ ಸಂಪೂರ್ಣವಾಗಿ ಕೆಲಸ ಮಾಡೋದನ್ನು ನಿಲ್ಲಿಸಿರೋದ್ರಿಂದ ಅವರು ಕಂಪ್ಲೀಟಾಗಿ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಪ್ಯಾಂಕ್ರಿಯಾಸ್ ಅಫೆಕ್ಟ್ ಆಗದೇ ಇರೋ ಹಾಗೆ ಪ್ಯಾಂಕ್ರಿಯಾಸ್ನ ಉಳಿಸ್ಕೊಳ್ಳೋದಕ್ಕೆ, ಪ್ಯಾಂಕ್ರಿಯಾಸ್ ಕರೆಕ್ಟಾಗಿ ಕೆಲಸ ಮಾಡೋ ಹಾಗೆ ಮಾಡೋದಕ್ಕೆ ಮೆಡಿಸಿನ್ ಕೊಡ್ತಾರೆ. ಇನಿಷಿಯಲ್ ಸ್ಟೇಜಸಲ್ಲೇ ನಿಮ್ಮ ಶುಗರ್ಸ್ ಲೆವೆಲ್ಸ್ ಜಾಸ್ತಿ ಇದೆ ಅಂತಂತಂದರೆ ಪ್ಯಾಂಕ್ರಿಯಾಸ್ನ ಸೇವ್ ಮಾಡೋದಕ್ಕೆ ಮೆಡಿಸಿನ್ ಕೊಡ್ತಾರೆ. ಓಕೆ. ಸೊ ಹಾಗಾಗಿ ಎಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ ಅಷ್ಟು ಒಳ್ಳೆಯದು. ಓಕೆ. ಸೊ ಯಾವಾಗ ನಿಮ್ಮ ಶುಗರ್ ಲೆವೆಲ್ಸು ಜಾಸ್ತಿ ಇದೆ ಅನ್ನೋದಾಗುತ್ತೆ ಆದಷ್ಟು ಬೇಗ ಡಾಕ್ಟರ್ಸ್ ಹತ್ರ ಮಾತಾಡಿ. ಹೆದರ್ಕೊಳ್ಳೋಕೆ ಹೋಗಬೇಡಿ. ಒಂದ್ಸತಿ ಮೆಡಿಸಿನ್ ಸ್ಟಾರ್ಟ್ ಮಾಡಿಬಿಟ್ರೆ ಸ್ಟಾಪ್ ಮಾಡಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಾನು ಹೇಳಿರೋ ಟೆಸ್ಟ್ಗಳ್ನೆಲ್ಲ ಮಾಡಿಸಿ ಸೊ ದ್ಯಾಟ್ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಕನ್ಸಿಸ್ಟೆಂಟಾಗಿ ಒಂದು 3-4 ಡೇಸ್ ಆದರೂ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಎಷ್ಟು ಶುಗರ್ ಲೆವೆಲ್ಸ್ ಇದೆ ಅಂತ. ಓಕೆ. ಪೋಸ್ಟ್ ಆ್ಯಂಡ್ ಆಫ್ಟರ್ ಏನೇನು ಫಾಸ್ಟಿಂಗ್ ಬ್ಲಡ್ ಶುಗರ್ ಆ್ಯಂಡ್ ಪೋಸ್ಟ್ ಬ್ಲಡ್ ಶುಗರ್ ಎರಡನ್ನೂ ನೋಟ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಅದನ್ನು ತೊಗೊಂಡು ಡಾಕ್ಟರ್ನ ಮೀಟ್ ಮಾಡಿ ಸೊ ದ್ಯಾಟ್ ಡಾಕ್ಟರ್ ಏನು ಅನ್ನೋದನ್ನು ಹೇಳ್ತಾರೆ. ಓಕೆ. ಡಯಾಬಿಟಿಸ್ ಬಗ್ಗೆ, ಪೋಸ್ಟ್ ಪ್ರೆಗ್ನೆನ್ಸಿ ಡಯಾಬಿಟಿಸ್ ಬಗ್ಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಆ್ಯಂಡ್ ನನಗೀಗ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇದ್ದಿದ್ದು. ನಾನು ಇಲ್ಲಿಗೆ ಬರಬೇಕಾದ್ರೆ ಲೈಕ್
ಎಷ್ಟು ಒಂದು 6 ಮಂತ್ಸ್ ಬ್ಯಾಕ್ ಮಾಡಿಸಿದವಾಗ ನಾನು ಇಲ್ಲಿ ಬರಬೇಕಾದ್ರೆ 1 ವರ್ಷದ ಹಿಂದೆ ಮಾಡಿಸಿದವಾಗ HbA1c 6 ಪಾಯಿಂಟ್ ಸಮಥಿಂಗ್ ಇದೆ ಇದು. ಈಗ ಬಿಲೋ 6 ಆಗಿದೆ HbA1c. ಸೊ ಪ್ರೀ ಡಯಾಬಿಟಿಕ್ ಆದರೆ ಅಲ್ಲೇ ಇದ್ದೀನಿ. ಓಕೆ, ಪ್ರೀ ಡಯಾಬಿಟಿಕ್ಕಿಂತ ನಾರ್ಮಲ್ ರೇಂಜಿಗೆ ಬಂದಿದ್ದೀನಿ. ಓಕೆ, ಆದರೆ ಇದು ಕಂಟ್ರೋಲ್ ಮಾಡಿದ್ರೆ ಅದು ಕಂಟ್ರೋಲ್ ಆಗುತ್ತೆ. ಬಟ್ ಆಲ್ರೆಡಿ ನಾನು 5 ಇಯರ್ಸ್ ಆಗೋಯಿತು ಪ್ರೆಗ್ನೆನ್ಸಿ ಎಲ್ಲ ಮುಗಿದು ಈಗ 5 ಇಯರ್ಸ್ ಆಗೋಯಿತು. ಬಟ್ ಯಾರಿಗೆಲ್ಲ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.